ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ವಿಪರ್ಯಾಸ. ಬೆಳೆ ಏರಿಕೆ ಆದರೆ ಹಣದುಬ್ಬರ ಜಾಸ್ತಿ ಆಗುತ್ತೆ, ಜನಸಾಮಾನ್ಯರಲ್ಲಿ ಹೊರೆ ಆಗುತ್ತೆ, ಅವರ ಆದಾಯ ಖರ್ಚು ಜಾಸ್ತಿ ಆಗುತ್ತೆ. ಅದು ಹೆಂಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಜನರನ್ನು ಸಂಕಷ್ಟಕ್ಕೆ ನೂಕಿ ಅದು ಯಾವ ಅಭಿವೃದ್ಧಿ ಮಾಡ್ತಾರೆ ಮುಖ್ಯಮಂತ್ರಿಗಳು? ಇವತ್ತು ಆರ್ಥಿಕವಾಗಿ ಕೇವಲ ಗ್ಯಾರಂಟಿ ಅಷ್ಟೇ ಅಲ್ಲ, ಇಡೀ ಆರ್ಥಿಕ ವ್ಯವಸ್ಥೆನ ಹಾಳು ಮಾಡಿದ್ದಾರೆ. ಸಂಪನ್ಮೂಲ ಕ್ರೋಢೀಕರಿಸೋದ್ರಲ್ಲಿ ವಿಫಲ ಆಗಿದ್ದಾರೆ. ಈ ರಾಜ್ಯದಲ್ಲಿ GSTಯಲ್ಲಿ ಇವತ್ತು ವಿಶೇಷವಾಗಿ 2-3 ಟ್ರೇಡಲ್ಲಿ ಭಾಳ ದೊಡ್ಡ ಸೋರಿಕೆ ಆಗ್ತಾ ಇದೆ. ಸ್ಕ್ರ್ಯಾಪ್ ನಾನು ಹೇಳ್ಬಿಡ್ತೀನಿ, ಸ್ಕ್ರ್ಯಾಪ್ ಡೀಲಿಂಗಲ್ಲಿ ದೊಡ್ಡ ಪ್ರಮಾಣದ ಸೋರಿಕೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಸುಮ್ಮನೆ ಕೂತಿದ್ದಾರೆ. ಯಾಕೆ? ಸ್ಕ್ರ್ಯಾಪ್ ವ್ಯವಹಾರದಲ್ಲಿ ದೊಡ್ಡ ಲೀಕೇಜ್ ಆಗ್ತಾ ಇದೆ, ಅಡಿಕೆ ವ್ಯಾಪಾರದಲ್ಲಿ ಲೀಕೇಜ್ ಆಗ್ತಾ ಇದೆ, ಪ್ಲಾಸ್ಟಿಕ್ ವ್ಯಾಪಾರದಲ್ಲಿ ಲೀಕೇಜ್ ಆಗ್ತಾ ಇದೆ. ಸರಿಯಾಗಿ ಬಿಗಿ ಕ್ರಮ ತೆಗೆದುಕೊಂಡ್ರೆ ಅಲ್ಲೇ ಸಾಕಷ್ಟು ಆದಾಯ ಬರ್ತದೆ. ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿ ಜನರ ಮೇಲೆ ತೆರಿಗೆ ಹಾಕೋದಲ್ಲ, ನಿಮ್ಮ ಆಡಳಿತದ ಬಿಗಿಯನ್ನು ಸುಧಾರಣೆಯನ್ನು ಮಾಡಿ ಲೀಕೇಜನ್ನು ತಪ್ಪಿಸಿ ಸಂಪನ್ಮೂಲ ಕ್ರೋಢೀಕರಿಸಿ ಮತ್ತು ಯಾವ ಯೋಜನೆಗೆ ಯಾವ ಸಂದರ್ಭದಲ್ಲಿ ಯಾವ ಪ್ರಯಾರಿಟಿಯಲ್ಲಿ ಕೊಡಬೇಕನ್ನುವಂಥ ಚಿಂತನೆಯನ್ನು ಮಾಡಿದರೆ ಮತ್ತು ಅಂತಿಮವಾಗಿ ಟೈಮ್ ಆ್ಯಂಡ್ ಮನಿ ಸಮಯ ಮತ್ತು ಹಣ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಪರಿಹಾರ ಇದೆ. ಅದನ್ನು ಬಿಟ್ಬಿಟ್ಟು ಅತ್ಯಂತ ಸುಲಭ ಏನಪ್ಪ, 2 ಸುಲಭದ ಕೆಲಸ ಮಾಡ್ಯಾರ. ಜನರಿಂದ ತೆರಿಗೆ ತೊಗೊಂಡು ಬಂದು ಅದನ್ನು ಹಂಚೋದು ಭಾಳ ಸುಲಭ, ಇದಕ್ಕೇನು ಬುದ್ಧಿವಂತಿಕೆ ಬೇಕಾಗಿಲ್ಲ. 2ನೇದ್ದು ಜನರ ಮೇಲೆ ನೇರವಾಗಿ ತೆರಿಗೆ ಹಾಕೋದು ಭಾಳ ಸುಲಭದ ಮಾರ್ಗವನ್ನು ಹುಡ್ಕೊಂಡಿದ್ದಾರೆ. ದುಡಿಸುವ ಆದಾಯವನ್ನು ಹೆಚ್ಚಿಸುವಂಥ ಸೋರಿಕೆಯನ್ನು ಕಡಿಮೆ ಮಾಡುವಂಥ ದಕ್ಷ ಆಡಳಿತ ಕಡೆ ಲಕ್ಷ್ಯ ಇಲ್ಲ. ಹೀಗಾಗಿ ಇದು ವಿಫಲವಾಗಿದೆ. ಸರ್, ಅಭಿವೃದ್ಧಿ ವಿಚಾರದಲ್ಲಿ 10 ವರ್ಷ ಹಿಂದೋಯ್ತು ಅಂತ ಹೇಳ್ತಾ ಇದ್ದಾರೆ. ಕರೆ ಅದು ಗ್ಯಾರಂಟಿಯಿಂದಾನೆ. ಈ ಗ್ಯಾರಂಟಿನ ಬಂದ್ ಮಾಡಬೇಕು ಅಂತೇಳಿ ಬಿಜೆಪಿ ನಾಯಕರು ಎಲ್ಲೂ ಧ್ವನಿಯಿಂದ ಹೇಳ್ತಾ ಇಲ್ಲ. ಬಂದ್ ಮಾಡಿ ಅಂತ ಹೋರಾಟ ಮಾಡಿಲ್ಲ. ಹೋರಾಟ ಮಾಡಿ ಅಲ್ಲಪ್ಪ, ನಮ್ಗೆ ಗ್ಯಾರಂಟಿ ಕೊಡ್ರಿ ಅಂತ ಹೇಳ್ತೀವಿ ನಾವು. ಬಂದ್ ಮಾಡಂತ ಯಾಕೆ ಕೇಳಬೇಕು? ಅಲ್ಲ, ಗ್ಯಾರಂಟಿ ಕೇಳ್ರಿ, ಉತ್ತರ ಕೇಳ್ರಿ. ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಜನರಿಗೆ ಹೇಳಿ ಬಂದಿರಿ. ಗ್ಯಾರಂಟಿ ಕೊಡ್ರಿ, ಅದರ ಸಂಪನ್ಮೂಲ, ಅದಕ್ಕೆ ವಿಶೇಷ ಸಂಪನ್ಮೂಲ ಕೊಡ್ರಿ. ಆ ಕೆಲಸ ಮಾಡೋದು ಬಿಟ್ಟು ನೀವು ಗ್ಯಾರಂಟಿ ಬೇಕೋ ಬೇಡ ಅಂತಂದರೆ ಗ್ಯಾರಂಟಿ ಬಡವ್ರಿಗಾಗಿದೆ, ಕೊಡ್ರಿ ನೋಡೋಣ. ಒಟ್ಟು ಸಂಪನ್ಮೂಲ ಅದಕ್ಕೆ ಕ್ರೋಢೀಕರಿಸಿ ಮಾಡಿ ಅಭಿವೃದ್ಧಿನೂ ಮಾಡಬೇಕು, ಗ್ಯಾರಂಟಿನೂ ಕೊಡಬೇಕು. ಆವಾಗ ಸಿದ್ದರಾಮಯ್ಯ ಅವ್ರಿಗೆ ಶಬಾಷ್ ಅಂತೇವೆ. ಒಂದು ಕಡೆ ಅಭಿವೃದ್ಧಿ ಶೂನ್ಯ ಮಾಡಿ ಜನರಿಗೆ ತೆರಿಗೆ ಹಾಕಿದರೆ ಇದು ಸರಿಯಾದಂಥ ಆಡಳಿತ ಅಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.